ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಪ್ರೀವಿಯಸ್ ಕ್ಲಾಸ್ನಲ್ಲಿ IBPS ಕ್ಲರ್ಕ್ ಪ್ರಿಲಿಮ್ಸ್ ಏನಿದೆ ಅದರಲ್ಲಿ 2020ಯಲ್ಲಿ ಕೇಳಿರ್ತಕ್ಕಂತಹ ಸಿಂಪ್ಲಿಫಿಕೇಷನಿನ ಕೆಲವೊಂದು ಕ್ವಶನ್ಸನ್ನು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಹಾಗಾಗಿ ಯಾರಾದರೂ ಪಾರ್ಟ್ 2ನ ಡೈರೆಕ್ಟ್ ವಾಚ್ ಮಾಡ್ತಾ ಇದ್ದಾರೆ ಅಥವಾ ಫಸ್ಟ್ ಟೈಮ್ ಪಾರ್ಟ್ 2ನ ವಾಚ್ ಮಾಡ್ತಾ ಇದ್ದಾರೆ, ಪಾರ್ಟ್ 1ನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ 7 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೆ. ರಿಮೈನಿಂಗ್ 8 ಕ್ವಶನ್ಸನ್ನು ನಾನು ಇಲ್ಲಿ ಪಾರ್ಟ್ 2ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ 15 ಕ್ವಶನ್ಸನ್ನು ನಿಮಗೆ ಕೇಳಿದರು. ಹಾಗಾಗಿ ಪಾರ್ಟ್ 1ನಲ್ಲಿ 7 ಕ್ವಶನ್ಸ್, ಪಾರ್ಟ್ 2ನಲ್ಲಿ 8 ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ನಿಮಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಇರುವಂತಹ IBPS ಕ್ಲರ್ಕ್ ಪ್ರಿಲಿಮ್ಸ್ಗೆ ಜಸ್ಟ್ ಒಂದು ಬೇಸ್ ಪ್ರಿಂಟ್ ಆಗಿರುತ್ತೆ, ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ. ಸೊ ಪ್ರಿಲಿಮ್ಸ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ಬಟ್ ನೀವು ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಂತಹ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಸ್ಪೀಡ್ ಇರಬೇಕಾಗತ್ತೆ ಪ್ರಿಲಿಮ್ಸ್ ಅಲ್ಲಿ. ಹಾಗಾದ್ರೆ ಮಾತ್ರ ನೀವು ನಂಬರ್ ಆಫ್ ಅಟೆಂಪ್ಟ್ಸ್ ನ ಜಾಸ್ತಿ ಕ್ವಶನ್ಸ್ ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಡೈರೆಕ್ಟ್ ಕ್ವಶನ್ಸನ್ನು ನೋಡಿದರೆ, ಸೊ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೂ ಮೊದಲು ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ 1 ಪಾರ್ಟ್ 2ಗಳಲ್ಲಿ ಹೇಳಿದ್ದೀನಿ. ಸೊ ಪರ್ಸೆಂಟೇಜ್ ಗೊತ್ತಿರಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಸ್ಪೀಡ್ ಇರಬೇಕಾಗತ್ತೆ, ಡಿವಿಸಿಬಿಲಿಟಿ ಕ್ರೈಟೀರಿಯಾ ಗೊತ್ತಿರಬೇಕಾಗತ್ತೆ. ಸೊ ಸಾಕಷ್ಟು ಟ್ರಿಕ್ಸ್ಗಳು ಗೊತ್ತಿದ್ರೆ ಮಾತ್ರ ನೀವು ಸಿಂಪ್ಲಿಫಿಕೇಶನನ್ನು ಸ್ಪೀಡಾಗಿ ಮಾಡ್ಬೋದು. ಸೊ ಹಾಗಾಗಿ ಆ ಟ್ರಿಕ್ಸ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಟ್ರಿಕ್ಸ್ಗಳು ಗೊತ್ತಿರಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ನ ತಗೊಳ್ಳೇಬೇಕು. ಸೊ ಅದೇ ರೀತಿ ಡೈರೆಕ್ಟ್ ನಾನು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಸೊ ಈ ರೀತಿ ಇದೆ. ನಿಮಗೆ ಸ್ಕ್ವೇರ್ ರೂಟನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. 2/3 ಆಫ್ 337.5 ಇಂಟು 6 ಅಂದರೆ ಯಾವುದೋ ಒಂದು ಸ್ಕ್ವೇರ್ ರೂಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದರ ಬೇಸ್ ಮೇಲೆ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೇಳಿರುವಂಥದ್ದು ಅವರು 2/3 ಆಫ್ 337.5. ಸೊ ಅಲ್ಲಿಗೆ 3ಇಂದ ಡಿವೈಡ್ ಮಾಡಲೇಬೇಕು. ಸೊ 3 1s 3 1s 3 3 1s 3 3 2s 6. ಸೊ ನೆಕ್ಸ್ಟ್ 1 ಉಳಿತು, 15 ಆಗುತ್ತೆ. 3 5s 15. ಸೊ ಅಲ್ಲಿಗೆ 112.5 ಇಂಟು 2 ಮಾಡಲೇಬೇಕು ನೀವು. ಸೊ ಇದನ್ನು ಮತ್ತೊಮ್ಮೆ ಬರ್ಕೊಳ್ಬೇಡಿ ಎಕ್ಸಾಮ್ಗಳಲ್ಲಿ, ಇಲ್ಲೇ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. 100 ಇಂಟು 2 200, 12 ಇಂಟು 2 24, 5 2s 10, ಅಲ್ಲಿಗೆ 225 ಆಗುತ್ತೆ. ಈಸಿಯಾಗಿ ಮಾಡ್ಬೋದು ಇದನ್ನು ನೀವು. ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಮತ್ತೊಮ್ಮೆ ಬರ್ಕೊಳ್ಬೇಡಿ. ನಾನು ನಿಮಗೆ ಇಲ್ಲಿ ಅರ್ಥ ಆಗಲಿ ಅನ್ನೋದಕ್ಕೆ ಡೀಟೇಲಾಗಿ ಬರಿತಾ ಹೋಗ್ತೀನಿ, ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಬರಿಬೇಡಿ. ನಾನಿಲ್ಲಿ ಏನು ಟ್ರಿಕ್ಸ್ಗಳನ್ನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ನಾನಿಲ್ಲಿ ಏನು ಬರಿತೀನಿ ಅದನ್ನು ನೀವು ಪ್ರತಿಯೊಂದನ್ನು ಬರಿಬೇಡಿ. 100 ಇಂಟು 12 ಡೈರೆಕ್ಟ್ ಇಲ್ಲೇ ಮಲ್ಟಿಪ್ಲೈ ಮಾಡಬೇಕು. 100 ಇಂಟು 12 200, 12 2s 24, 224, 5 2s 10 ಅಂದರೆ 1 ಆಗುತ್ತೆ. ಅಲ್ಲಿಗೆ 225 ಬರುತ್ತೆ ಇದು. ಸೊ 225 ಬಂತು ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ಕ್ವೇರ್ ರೂಟು. ಸೊ 15ನ ಸ್ಕ್ವೇರ್ ರೂಟು ಅಥವಾ 225 ಸ್ಕ್ವೇರ್ ರೂಟಲ್ಲಿದೆ ಅಂದರೆ ಅದು 15 ಆಗಿರಬೇಕು ಆನ್ಸರಲ್ಲಿ. ಸೊ ಇಲ್ಲಿ 6 ಇದೆ. ಸೊ 15 ಇಂಟು 6 ಮಾಡಬೇಕಾಗತ್ತೆ. ಸೊ 15 ಇಂಟು 6 ಮಾಡಿದರೆ ನಿಮಗೆ 90 ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಇ 90 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು, ಅಥವಾ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 90 ಅನ್ನೋದು ಬರಲೇಬೇಕು. ಸೊ ಹಾಗಾದರೆ ಮಾತ್ರ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಮತ್ತೊಂದು ಸ್ಕ್ವೇರ್ ರೂಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. 661 ಮತ್ತೆ 405 ಇಂಟು ಇದೆ ಮಿಡ್ಲಲ್ಲಿ, ಈ ಕಡೆ x - 220 ದ್ಯಾಟ್ ಈಸ್ ಈಕ್ವಲ್ ಟು 336 ಅಂತ ಹೇಳಿದ್ದಾರೆ. 661 ಮತ್ತು 405 ನಡುವೆ ಫಸ್ಟ್ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೆಕ್ಸ್ಟ್ ರಿಮೈನಿಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ 661 ಮತ್ತು 405 ನಡುವೆ ಡಿಫ್ರೆನ್ಸ್ ಮಾಡಬೇಕು. ಸೊ 405 ಮತ್ತು 661 ನಡುವೆ ಯಾವ ರೀತಿ ಡಿಫ್ರೆನ್ಸ್ ಮಾಡಬೇಕು ಅಂದರೆ, ಮತ್ತೆ 661 ಈ ರೀತಿ ಯಾವುದೇ ಕಾರಣಕ್ಕೂ ಬರ್ಕೋಬೇಡಿ. ಎಕ್ಸಾಮಲ್ಲಿ ಇದು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿ ಬರ್ಕೊಳಕ್ಕೆ ಹೋಗ್ಬೇಡಿ. 661 ಮತ್ತು 405 ನಡುವೆ ಡಿಫ್ರೆನ್ಸ್ ನೋಡ್ಕೊಳ್ತಾ ಹೋಗಿ. ಸೊ 405 ಇದೆ. ಸೊ ಅಲ್ಲಿಗೆ ನಿಮಗೆ 400 ಇಂದ 661ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈಸಿಯಾಗಿ. ಯಾಕಂದರೆ 4ಕ್ಕೆ 2 ಆ್ಯಡ್ ಮಾಡಿದರೆ 6 ಬರುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ 400 ಇಂದ 600ಗೆ 200 ಡಿಫ್ರೆನ್ಸ್ ಬರಬೇಕು. 261 ಬರುತ್ತೆ. ಬಟ್ ಇಲ್ಲಿ 405 ಇದೆ ಅಂದರೆ 61ನಲ್ಲಿ 5ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ನೀವು. ಸೊ 61ನಲ್ಲಿ 5ನ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ ಅಂದರೆ ನಿಮಗೆ, ಸೊ ಅಲ್ಲಿ 200 ಇದೆ. ಸೊ ಈ ಕಡೆ 261ನಲ್ಲಿ 261 ಆಗುತ್ತೆ. 400 ಇಂದ 661ಗೆ ಇದರಲ್ಲಿ 5ನ ಮೈನಸ್ ಮಾಡ್ಕೊಂಡ್ರೆ ನಿಮಗೆ 256 ಆಗಿರಲೇಬೇಕು ನಿಮ್ಮ ಆನ್ಸರು. ಸೊ 256 ಸ್ಕ್ವೇರ್ ರೂಟಲ್ಲಿದೆ ಅಂದರೆ, ಸೊ ಇದು ನಿಮಗೆ ಆನ್ಸರು 16 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ x - 220, ಹಾಗಾದರೆ ಎಕ್ಸ್ ವ್ಯಾಲ್ಯೂವಲ್ಲಿ ಏನು ಬರಬೇಕು? ಸೊ ಈ ಎಕ್ಸ್ ವ್ಯಾಲ್ಯೂವಲ್ಲಿ ಏನು ಬರಬೇಕು ಅನ್ನೋದು ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ.
ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಯಾಕಂದರೆ 16 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 220 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಹಾಗಾಗಿ ಆ 336 ಮತ್ತು 16 ಏನಿದೆ ಅದನ್ನು ಕನ್ಸಿಡರೇಷನ್ ಮಾಡ್ತಾ ಹೋಗ್ಬೋದು ನೀವು. ಸೊ ಅಲ್ಲಿ ಒಂದು ವ್ಯಾಲ್ಯೂ ಗೊತ್ತಾಗಿದೆ ನಿಮಗೆ 16 ಅನ್ನೋದು. ಸೊ ಒಂದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನಿಮಗೆ, ಇದು ಯಾವುದ್ರ ಸ್ಕ್ವೇರ್ ರೂಟ್ ಅಂತ 16. ಸೊ ಇಂಟು ಇಲ್ಲಿ ಎಕ್ಸ್ ಮೈನಸ್ 220 ಆಗುತ್ತೆ, ದ್ಯಾಟ್ ಈಸ್ ಈಕ್ವಲ್ ಟು 336. ಸೊ ಇಲ್ಲಿ ನಿಮಗೆ 16 ಇಂಟು ಇದೆ. ಸೊ 16 ಇಂಟು ಇರೋದ್ರಿಂದ ನೆಕ್ಸ್ಟ್ 336. ಹಾಗಾದರೆ ನೀವು ಇಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಸೊ 220 ಇದೆ. ಸೊ 220 ಇದೆ ಅಂದರೆ ನಿಮಗೆ ನೆಕ್ಸ್ಟು 336 ಅಲ್ಲಿ ಇಲ್ಲಿ 16 ವ್ಯಾಲ್ಯೂ ಏನಿದೆ ಆ 16 ವ್ಯಾಲ್ಯೂ ಅಥವಾ 256 ಏನಿದೆ ಅದನ್ನು ನೀವು ಕನ್ಸಿಡರ್ ಮಾಡಿದರೆ ನಿಮಗೆ ಇಲ್ಲಿ ಯಾವುದೋ ಆನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ 336ಗೆ ನೀವು 16 ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋದಿಲ್ಲ. ಹಾಗಾಗಿ 220 ಅಥವಾ 336 ಇದೆ ಅಂದರೆ ಇಲ್ಲಿ 16 ಇದೆ. ಸೊ ಇಲ್ಲಿ 16 ಇದೆ ಅಂದರೆ ನೀವು ಅದನ್ನು ಮತ್ತೆ ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಾ. ಸೊ 336ಗೆ ಈಕ್ವಲ್ ಆಗಬೇಕು. ಸೊ 336ಗೆ ನಿಮಗೆ ಈಕ್ವಲ್ ಆಗಬೇಕು ಅಂದರೆ ಸೊ ಇಲ್ಲಿ 336ಗೆ ಈಕ್ವಲ್ ಆಗಬೇಕು ಅಂದರೆ ಇಲ್ಲಿ ಯಾವ ಆನ್ಸರ್ ಬರಬೇಕು? ಸೊ ಹಾಗಾದರೆ ನೀವು ಈ 16 ಇಲ್ಲಿ ಮಲ್ಟಿಪ್ಲಿಕೇಶನ್ ಏನಿದೆ ಇದನ್ನು ಈ ಕಡೆ ಬರಬೇಕಾದ್ರೆ ಅದು ಡಿವೈಡ್ ಆಗಲೇಬೇಕು. ಸೊ ಹಾಗಾದರೆ 16 2s 32 ಆಗುತ್ತೆ, 1 ಉಳಿತು, 16 1s 16. ಸೊ 21 ಆಗುತ್ತೆ. ಸೊ 21 ಅಂದರೆ 21 ಸ್ಕ್ವೇರ್ ನಿಮಗೆ 441 ಆಯಿತು. ಸೊ ಹಾಗಾದರೆ 441ಗೆ 220ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೀವು ಡೈರೆಕ್ಟಾಗಿ ಆನ್ಸರನ್ನು ಮಾಡ್ಬೋದು. ಸೊ ಇಲ್ಲಿ 21 ಬಂದಿದೆ ನಿಮಗೆ, 16 ಮತ್ತೆ ಸೊ ಇಲ್ಲೇ ಮಾಡ್ಬೋದು, 16 1s 16 21s. ನೆಕ್ಸ್ಟು 21 ಆನ್ಸರ್ ಬರಬೇಕು. ಸೊ 21 ಆನ್ಸರ್ ಬರಬೇಕು ಅಂದರೆ ಎಕ್ಸ್ ಪ್ಲೇಸಲ್ಲಿ ಏನಿರಬೇಕು? ಸೊ ಮೈನಸ್ 220 ಮಾಡಬೇಕು. ಯಾವ ವ್ಯಾಲ್ಯೂವಿಂದ 220ನ ಮೈನಸ್ ಮಾಡಿದ್ರೆ 21ನ ಸ್ಕ್ವೇರ್ ಬರುತ್ತೆ ಅಂದರೆ 441 ಬರಬೇಕು. ಸೊ 441 ಬರಬೇಕು ಅಂದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಿಮಗೆ 661 ಇರಬೇಕು. 661 ಮೈನಸ್ 220 ಮಾಡಿದರೆ ನಿಮಗೆ 441 ಬರುತ್ತೆ. ಸ್ಕ್ವೇರ್ ರೂಟ್ 441 ಬಂತಂದರೆ 21. ಸೊ ಅಲ್ಲಿಗೆ 21 ಈಸ್ ಈಕ್ವಲ್ ಟು 21. ಎರಡು ರೈಟ್ ಹ್ಯಾಂಡ್ ಸೈಡು ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ಗಳು ಈಕ್ವಲ್ ಆಗುತ್ತೆ ಅಥವಾ ಸೇಮ್ ಆನ್ಸರ್ ಬರುತ್ತೆ. ಸೊ ಆ ರೀತಿ ಕೂಡ ಆನ್ಸರ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಿಮ್ಮ ಆನ್ಸರ್ ನೋಡೋದಾದರೆ ಸೊ ಆಪ್ಷನ್ ಬಿ 661 ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದರೆ ಸೊ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 7 ಇಂಟು 14 ಪ್ಲಸ್ 112 ದ್ಯಾಟ್ ಈಸ್ ಈಕ್ವಲ್ ಟು 420 ಅಂತ ಇದೆ. ಸೊ ಇದು ಅಷ್ಟೇ ಎಕ್ಸ್ ಡಿವೈಡೆಡ್ ಬೈ 5 ಇದೆ. ಸೊ ಅಲ್ಲಿಗೆ ನೀವು ಎಕ್ಸ್ ಇಂಟು ಡಿವೈಡೆಡ್ ಬೈ 5 ಇರೋದನ್ನು 1/5 ಇಂಟು 1/7 ಯಾವ ರೀತಿ ಬರ್ಕೊಂಡ್ರು ಅದು ಎಕ್ಸ್ ಇಂಟು ಎಕ್ಸ್ ಆಗುತ್ತೆ. 5 ಇಂಟು x/5 ಇಂಟು 1/7 ಆಗುತ್ತೆ. ಸೊ ಇಂಟು 14 ಪ್ಲಸ್ 112 ರೈಟ್ ಸೈಡಲ್ಲಿ 420 ಇದೆ. ಅಲ್ಲಿಗೆ 7 1s 7 2s 14 ಆಯಿತು. ನೆಕ್ಸ್ಟ್ 2 ಇಂಟು ಎಕ್ಸ್ ನಿಮಗೆ 2x ಡಿವೈಡೆಡ್ ಬೈ 5 ಪ್ಲಸ್ 112 ದ್ಯಾಟ್ ಈಸ್ ಈಕ್ವಲ್ ಟು 420 ಅಂತ ಆಗುತ್ತೆ. ಸೊ ಇಲ್ಲಿ ನಿಮಗೆ 5 ಇದೆ. ಸೊ ಮತ್ತೆ 420 ಮತ್ತು 112ನ ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನನ್ನು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಇದನ್ನು ನೀವು 112 ಮತ್ತು 420 ನಡುವೆ ಡಿಫ್ರೆನ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ನಿಮ್ಮ ಕ್ಯಾಲ್ಕುಲೇಷನಿಗೆ ಈಸಿ ಆಗುತ್ತೆ. ಹಾಗಾಗಿ 420 ಮತ್ತು 112 ನಡುವೆ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಮಾಡಬೇಕು ಅಥವಾ ನೆಗೆಟಿವ್ ಆಗುತ್ತೆ. ಸೊ 112 420 ಇದೆ. ಸೊ ಅಲ್ಲಿಗೆ ನಿಮಗೆ 100ಇಂದ 420ಗೆ 320 ಡಿಫ್ರೆನ್ಸ್ ಬರುತ್ತೆ. ಸೊ ಆ 320 ಡಿಫ್ರೆನ್ಸ್ ಬಂದರೆ ನಿಮಗೆ 112 ಇರೋದ್ರಿಂದ ಆ 12ನ ಮೈನಸ್ ಮಾಡಬೇಕಾಗುತ್ತೆ. ಸೊ 320ಅಲ್ಲಿ ನೀವು 12ನ ಮೈನಸ್ ಮಾಡಿದ್ರೆ ನಿಮಗೆ ಸೊ 308 ಬರುತ್ತೆ. ಸೊ ಯಾಕಂದರೆ 20ಅಲ್ಲಿ 12 ಮೈನಸ್ ಮಾಡಿದ್ರೆ 8 ಬರುತ್ತೆ. ನೆಕ್ಸ್ಟ್ 308. ಸೊ ಇಲ್ಲಿ ನಿಮಗೆ 2x ಡಿವೈಡೆಡ್ ಬೈ 5 ಇದೆ. ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 2 1s
2 15s are 30, 2 4s are 8, 154 into 5 ಆಗುತ್ತೆ. ಸೊ 5 4s are 20ಗೆ ಅಥವಾ 100 into 5 500, 5 5s are 25 ಆ ರೀತಿನೂ ಮಾಡ್ಬೋದು ನೀವು. 5 4s are 20, 0 2 ಕ್ಯಾರಿ, 5 5s are 25 plus 2 ಅಂದರೆ 27ಗೆ 7, 2 ಕ್ಯಾರಿ, 5 1s are 5 plus 2 ಅಂದರೆ 7. ಸೊ 770 ಆಪ್ಷನ್ ಡಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಯಾವ ರೀತಿ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. 154 into 5ನ 5 4s are 20 ಆ ರೀತಿ ಮಾಡಬೇಡಿ. 100 into 5 500, 5 5s are 25, that is nothing but 250. ಅಲ್ಲಿಗೆ 500 plus 250 ಅಂದರೆ 750, 5 4s are 20, 20 ಆ್ಯಡ್ ಮಾಡಿದ್ರೆ 770. ಈಸಿಯಾಗಿ ನೀವು ವಿತೌಟ್ ಪೆನ್ ಆ್ಯಂಡ್ ಪೇಪರಲ್ಲಿ ಈ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ಎಕ್ಸಾಮ್ಗಳಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಇಲ್ಲಿ ಯಾವುದು ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕಿದೆ. 1287 minus 4552 divided by 8 that is equal to x percentage of 1795 ಅಂತ ಇದೆ. ಸೊ ಹಾಗಾದರೆ ಫಸ್ಟ್ ನೀವು ಇದನ್ನು 4552ನ 8ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ನೆಗೆಟಿವ್ ಅಥವಾ ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ಡಿಡಕ್ಟ್ ಮಾಡಬೇಕಾಗುತ್ತೆ. ಮೈನಸ್ 4552 divided by 8 that is equal to x by 100 of 1795 ಅಂತ ಹೇಳ್ತೀವಿ. ಸೊ ಅಲ್ಲಿಗೆ 8 5s are 40 ಮಾಡ್ಬೋದು. ಸೊ ಯಾಕಂದರೆ 45 ಇರೋದ್ರಿಂದ 8 5s are 45 ಉಳಿತು 55 ಆಗುತ್ತೆ. 8 6s are 48, ಸೊ 2 ಉಳಿತು 70, ಅಲ್ಲಿಗೆ 5 ಈ ಕಡೆ 2 ಅಂದರೆ 7 72, 8 9s are 72. ಸೊ ಅಲ್ಲಿಗೆ 569 ಆಯಿತು. ಸೊ 1287ಅಲ್ಲಿ 569ನ ನೀವು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. 569 ಅಂದರೆ 600, 600ಗೆ 600 ಆ್ಯಡ್ ಮಾಡಿದ್ರೆ 1200 ಆಗುತ್ತೆ. ಅಲ್ಲಿಗೆ ನಿಮಗೆ 687 ಬರಲೇಬೇಕು. ಈ ಕಡೆ 69 ಇದೆ ಅಂದರೆ 100ಗೆ ಕಂಪೇರ್ ಮಾಡಿ ಅಥವಾ 70 ಕಂಪೇರ್ ಮಾಡಿ. 70ಇಂದ 100ಗೆ 300, ಇಲ್ಲಿ 31 ಆಗಿರಲೇಬೇಕು. 7 + 1 8, 8 + 3 ಅಂದರೆ 11ಗೆ 1 ಕ್ಯಾರಿ 7 18 ಆಗಿರುತ್ತೆ. ಸೊ 718 that is equal to x by 100 of 1795. ಸೊ ಈಗ ನೀವು ಡೈರೆಕ್ಟಾಗಿ 718 into 100 divided by 175ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಥವಾ ಅಲ್ಲಿ 100 and 1785ನ ಸಿಂಪ್ಲಿಫೈ ಬೇಕಾದರೂ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಈಸಿ ಆಗ್ತಾ ಹೋಗುತ್ತೆ. ಬಟ್ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು. ಸೊ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಕ್ವಶನ್ಸ್ ಇದ್ದಾಗ. 718 that is equal to x by 100 into 1795 ಅಂತ ಆಯಿತು. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೋದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಕ್ರಾಸ್ ಮಲ್ಟಿಪ್ಲೈ ಯಾವ ರೀತಿ ಮಾಡ್ತೀರಾ ಅಂದರೆ, ಫಸ್ಟ್ 1795ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು, ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಇದನ್ನು ಸಿಂಪ್ಲಿಫೈ ಎಷ್ಟು ಸಿಂಪ್ಲಿಫೈ ಮಾಡ್ತೀರೋ ಅಷ್ಟು ಈಸಿ ಆಗುತ್ತೆ. 5ಅಲ್ಲಂತೂ ಸಿಂಪ್ಲಿಫೈ ಆಗುತ್ತೆ. ಸೊ 5 2s are 10, ಸೊ ಇಲ್ಲಿ 5 3s are 15, 2 ಉಳಿತು 29 ಅಂದರೆ 5 5s are 25, 4 ಉಳಿತು 45 ಅಂದರೆ 5 9s are 45. ಸೊ ಅಲ್ಲಿಗೆ 359. ಸೊ ನೆಕ್ಸ್ಟು 718 into 20 ಆಗುತ್ತೆ. 718 ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ into 20 divided by 359x, ಅಲ್ಲಿಗೆ 359. ಈಗ 718ನ ನೀವು ಇಂಟು ಡಬಲ್ ಮಾಡ್ಬೋದು. ಸೊ ಡಬಲ್ ಮಾಡಿ 359ನ ಎಷ್ಟು ಟೈಮ್ಸ್ ಮಾಡಬೇಕು. ಸೊ 718 into 2 ಮಾಡಿದ್ರೆ 8 2s are 16ಗೆ 6, 1 ಕ್ಯಾರಿ, 2 1s are 2 + 1 3, ಸೊ 7 2s are 14. ಸೊ 1436 ಬರಬೇಕು ಅಥವಾ 14360 ಆನ್ಸರ್ ಬರಬೇಕು ಅಂದರೆ ಇಲ್ಲಿ 359 ಇದೆ ಡಿನಾಮಿನೇಟ್ರಲ್ಲಿ. 9ಗೆ ಯಾವ ಡಿಜಿಟಿಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಸೊ ಅಲ್ಲಿಗೆ ಇದು 14 ಆಗಬೇಕು. ಯಾಕಂದರೆ 0 9 4s are 36 ಬರುತ್ತೆ. ಇಲ್ಲಿ 6 ಬರಬೇಕು ನಿಮಗೆ. ಸೊ ಯಾವುದೇ ಕಾರಣಕ್ಕೆ ಇಲ್ಲಿ 5 9s are 45, ಬೇರೆ ಯಾವುದೇ ಡಿಜಿಟಲ್ಲಿ 6 ಬರಲ್ಲ. ಹಾಗಾಗಿ 6 ಬರಬೇಕು ಅಂದರೆ ಒಂದು 40 ಆಪ್ಷನ್ಸ್ ಆಗಿರಲೇಬೇಕು. ಸೊ ಆಪ್ಷನ್ ಬಿ ಆನ್ಸರ್ 40 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಈ ರೀತಿ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಟೈಮನ್ನು ನೀವು ಸೇವ್ ಮಾಡ್ಬೋದು ಎಕ್ಸಾಮ್ಗಳಲ್ಲಿ. ಹಾಗಾಗಿ ಸಾಕಷ್ಟು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಮಾತ್ರ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ಇಲ್ಲೂ ಅಷ್ಟೇ 88201468 ಡಿವೈಡೆಡ್ ಬೈ ಅದೊಂದು 4ಇಂದ ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 20% ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 8820 ಫಸ್ಟ್ 1468ನ ನೀವು 4ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು.
4 3s are 12 ಆಗುತ್ತೆ, 2 ಉಳಿತು 26, 4 6s are 24, 2 ಉಳಿತು 28 ಅಂದರೆ 4 7s are 28. ಸೊ ನೆಕ್ಸ್ಟ್ 8820ಗೆ 367 ಅನ್ನು ಆ್ಯಡ್ ಮಾಡಿರಿ. 80ಗೆ 3 ಆ್ಯಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು 60ಗೆ 20 ಆ್ಯಡ್ ಮಾಡಿದ್ರೆ 87 ಆಗುತ್ತೆ, ಅಲ್ಲಿಗೆ 80ಗೆ 3 ಆ್ಯಡ್ ಮಾಡಿದ್ರೆ 11 ಆಗುತ್ತೆ, 1 ಕ್ಯಾರಿ. ಸೊ 900 ಸಮಥಿಂಗ್ ಬರಲೇಬೇಕು, 9187 ಆಗಿರಲೇಬೇಕು. ಯಾಕಂದರೆ 7 6 + 2 8, 8 + 3 11ಗೆ 1 ಕ್ಯಾರಿ ಅಂದರೆ 9187. ಇದನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು, ನೀವು ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. 9187 ಅಲ್ಲಿ ಈ ಕಡೆ 8227 ಇದೆ, ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೋದು ನೀವು. ಸೊ ನಿಮಗೆ 9187 ಆನ್ಸರ್ ಗೊತ್ತಾಗಿದೆ ಅಂದರೆ ಆ 9187 ಅಲ್ಲಿ ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗಿ. 9187 ನೆಕ್ಸ್ಟು ಆ 9187 ಏನಿದೆ ಅದರಲ್ಲಿ -20% ಆಫ್ ಎಕ್ಸ್ ಅಂದರೆ 20/100 ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 8227 ಅಂತ ಆಗುತ್ತೆ. ಸೊ ಅಲ್ಲಿಗೆ 9187 ಅಲ್ಲಿ 8227 ಡಿಫ್ರೆನ್ಸ್ ಮಾಡಿದರೆ 20% ಆಫ್ ಎಕ್ಸನ್ನು ಮಾಡ್ಬೋದು. ಇಲ್ಲೂ ಅಷ್ಟೇ 2100 ಡೈರೆಕ್ಟಾಗಿ 1/5 ಅಂತ ಬರ್ಕೊಳ್ಳಿ. 20/100 ಯಾವುದೇ ಕಾರಣಕ್ಕೂ ಬರಿಬೇಡಿ. 1 × x 1x/5 ಆಗುತ್ತೆ. ಹಾಗಾದರೆ 9187 ಮತ್ತು 8227 ನಡುವೆ ಡಿಫ್ರೆನ್ಸ್ ಮಾಡಿಕೊಂಡ್ರೆ 1/5 ಎಕ್ಸ್ ಅಥವಾ 1x/5ನ ಮಾಡ್ಬೋದು. ಯಾಕಂದರೆ 800 227 9187. ಸೊ ಇಲ್ಲಿ ನಿಮಗೆ 4 ಡಿಜಿಟ್ ಇದ್ದಾಗ ಏನಾದರೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಬೇಕಾದರೆ 1/1 ಬರ್ಕೊಳ್ಬೋದು. ಬಟ್ 4 ಡಿಜಿಟ್ ಇದ್ದಾಗಲೂ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಸಬ್ಸ್ಟ್ರಾಕ್ಟ್ ಮಾಡ್ಬೋದು, ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರಲ್ಲ. ಯಾಕಂದರೆ 9187 ಇದೆ, 800 227 ಇದೆ, ಅಲ್ಲಿಗೆ 8300 9100ಗೆ ಈ ಕಡೆ 700 ಆ ಕಡೆ 100 800 ಬರುತ್ತೆ. ಸೊ ಅಲ್ಲಿಗೆ 800 ಬಂದರೆ ಇಲ್ಲಿ 5ಇಂದ ಡಿವೈಡ್ ಮಾಡಬೇಕು ಅಂದರೆ ಆನ್ಸರ್ ನಿಮ್ಮ 400 ಸಮಥಿಂಗ್ ಬರುತ್ತೆ. ಬಟ್ 400ಅಲ್ಲಿ ಎಲ್ಲ ಆಪ್ಷನ್ ಇರೋದ್ರಿಂದ ಚೆಕ್ ಮಾಡಬೇಕಾಗತ್ತೆ. 7ಗೆ 7 ಅಂದರೆ 0, 8ಅಲ್ಲಿ 2 ಹೋದರೆ 6 ಆಗುತ್ತೆ. ಇಲ್ಲಿ 1ಅಲ್ಲಿ 2 ಆಗಲ್ಲ, 11ಅಲ್ಲಿ 2 ಹೋದರೆ ನಿಮಗೆ 9 ಆಗುತ್ತೆ. ಸೊ 8ಅಲ್ಲಿ 8 ಅಂದರೆ 0. ಸೊ ಅಲ್ಲಿಗೆ 960 ಡಿಫ್ರೆನ್ಸ್ ಬರ್ತಾ ಇದೆ ಅಂದರೆ ದಟ್ ಈಸ್ ಈಕ್ವಲ್ ಟು 1x/5. ಸೊ ಇಂಟು ಮಲ್ಟಿಪ್ಲೈ ಮಾಡಲೇಬೇಕು. ಸೊ ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಅಲ್ಲಿಗೆ 5 × 0 0, 5 6 30 0, 3 ಕ್ಯಾರಿ, 9 5 45 + 3 ಅಂದರೆ 48. 4800 ಆಪ್ಷನ್ ಡಿ 4800 ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಹಾಗಾಗಿ ಸಾಧ್ಯವಾದಷ್ಟು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮಾತ್ರ ನಿಮಗೆ ಅದು ಎಕ್ಸಾಮಲ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಮತ್ತೊಂದು ಪರ್ಸೆಂಟೇಜ್ ಕ್ವಶನ್ ಇದೆ. 75% ಆಫ್ 2280 ದಟ್ ಈಸ್ ಈಕ್ವಲ್ ಟು 1/3. ಇದನ್ನು ಅಷ್ಟೇ 75/100 ಯಾವುದೇ ಕಾರಣಕ್ಕೂ ಬರಿಬೇಡಿ. ಸೊ ಯಾಕಂದರೆ ನೀವು 75/100 ಮಾಡಿದ್ರು ಮತ್ತೆ 25 3s 25 4s 100 ಮಾಡೋದು. ಸೊ ಡೈರೆಕ್ಟಾಗಿ 3/4 ಆಫ್ 2280 ಇಂಟು 1/3 ಅಂತ ಮಾಡ್ಬೋದು ನೀವು. ಯಾಕಂದರೆ 4 5s 20, 2 ಉಳಿತು 28, 4 7s 28, 0 3ಗೆ 3 ಕ್ಯಾನ್ಸಲು. ಸೊ ನಿಮ್ಮ ಆನ್ಸರು ಆಪ್ಷನ್ ಇ 570 ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಡಿವಿಷನ್ಗಳನ್ನು ಸ್ಪೀಡ್ ಮಾಡ್ಕೊಳ್ಳಿ, ಅಥವಾ ಯಾವ ಡಿಜಿಟ್ಗಳು ಕ್ಯಾನ್ಸಲೇಷನ್ನಿಗೆ ಸಿಗುತ್ತೆ ಆ ಡಿಜಿಟನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಆಫ್ ಅಂದರೆ ಇಂಟು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ 570 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಇಲ್ಲಿ ಸ್ಕ್ವೇರ್ ರೂಟಲ್ಲಿ ಮತ್ತೊಂದು 25% ಆಫ್ 784 ಅಂತ ಇದೆ. ಮತ್ತೆ 25% ಅಷ್ಟೇ, 25 1s 25 4s 100 ಆಗುತ್ತೆ. ಡೈರೆಕ್ಟಾಗಿ 1/4 ಆಫ್ 784 ಇದನ್ನು ಕೂಡ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 4ಇಂದ 784ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಇಂಟು 5 + 440 ಅಂತ ಹೇಳಿದರೆ x/24 ಇದೆ. ಅಲ್ಲಿಗೆ 4 1s ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಪರ್ಸೆಂಟೇಜನ್ನು, ಯಾಕಂದರೆ ಸ್ಕ್ವೇರ್ ರೂಟಲ್ಲಿರೋದು. ಸೊ 4 1s 4, 3 ಉಳಿತು 38 ಆಗುತ್ತೆ. 4 9s 36, ನಿಮಗೆ 2 ಉಳಿತು 24 ಅಂದರೆ 4 6s 24. ಸೊ ಅಲ್ಲಿಗೆ 196 ಅಂದರೆ ನಿಮಗೆ 14 ಆಗಿರಬೇಕು. ಅದು ಸ್ಕ್ವೇರ್ ರೂಟಲ್ಲಿ 14 ಇಂಟು 5 + 440 ಆಗುತ್ತೆ. ಸೊ 14 5s 70, ಅದನ್ನ ಕ್ಲಿಪ್ಪೋದು 2 ಕ್ಯಾರಿ, 5 1s 5 + 2 7 ಪ್ಲಸ್ 440ಗೆ 60 ಆ್ಯಡ್ ಮಾಡಿದ್ರೆ ನಿಮಗೆ 500, 500ಗೆ 10 ಆ್ಯಡ್ ಮಾಡಿದ್ರೆ 510 ಆಗುತ್ತೆ. ಅಲ್ಲಿಗೆ ನೀವು 510 ದಟ್ ಈಸ್ ಈಕ್ವಲ್ ಟು x/4. 4ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ
ಈ 4ನ್ನು 4 × 0 0 4 1 4 4 5 20 2040 ಆಪ್ಷನ್ ಎ ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಹಾಗಾಗಿ ಸಾಧ್ಯವಾದಷ್ಟು ಸ್ಪೀಡಾಗಿ ನೀವು ಕ್ಯಾಲ್ಕುಲೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಮಾತ್ರ ನೀವು ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ಜೊತೆಗೆ ಅಕ್ಯುರೇಸಿ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಅದೇ ರೀತಿ 2/7 ಇಂಟು 2/3 ಇಂಟು 84 ಅಂತ ಇದೆ. ಸೊ ಇಲ್ಲೂ ಅಷ್ಟೇ 7ಇಂದ ಫಸ್ಟ್ ಡಿವೈಡ್ ಮಾಡ್ಕೋಬೋದು ನೀವು. 7 1 7 1 1 ಉಳಿತು 14 7 2 14 3 4 12. ಸೊ 4 2 8 8 2 16. ಸೊ 16 ಇಲ್ಲಿ ಸ್ಕ್ವೇರ್ ಇದೆ ಅಂದರೆ 16ನ ಸ್ಕ್ವೇರ್ ಆನ್ಸರ್ ಆಗಿರಬೇಕು. ಸೊ 16 ಸ್ಕ್ವೇರ್ 256 ನಿಮ್ಮ ಆನ್ಸರ್ ಆಪ್ಷನ್ ಬಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಪ್ರಿಲಿಮ್ಸಲ್ಲಿ ಸಿಂಪಲ್ ಕ್ವಶನ್ಸ್ಗಳೇ ಇರುತ್ತೆ, ಬಟ್ ನಿಮಗೆ ಬೇಕಾಗಿರುವಂಥದ್ದು ಕ್ಯಾಲ್ಕುಲೇಷನ್ ಸ್ಪೀಡನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಅದರಲ್ಲಿ ಮಾತ್ರ ನೀವು ನಂಬರ್ ಆಫ್ ಕ್ವಶನ್ಸನ್ನು ಜಾಸ್ತಿ ಅಟೆಂಡ್ ಮಾಡ್ಬೋದು ಅಥವಾ ನಿಮ್ಮ ಅಕ್ಯುರೇಸಿ ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಮಾತ್ರ ನೀವು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡುವಂತಹ 100% ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು ಇನ್ಶೂರೆನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, SSC ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.